ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಅಖಾಡಕ್ಕಿಳಿದಿದ್ದಾರೆ. ಈ ಅಭ್ಯರ್ಥಿಯನ್ನ ಯಾವ ರೀತಿ ಗೆಲ್ಲಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿಯವರು ಇದ್ದಾರೆ. ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಈಗ ಬಿಜೆಪಿಯ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇನಂತಂದ್ರೆ ನಮ್ಮ ಶಾಸಕರುಗಳಿಗೆ ಬಿಜೆಪಿಯವರು ಆಮಿಷ ಒಡ್ಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಶಾಸಕ ರವಿಕುಮಾರ್ ಗಣಿಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ. ಆಮಿಷ ಒಡ್ಡುವ ಕೆಲಸ ಆಗ್ತಾ ಇದೆ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಹೆದರಿಸಿ ಬೆದರಿಸಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಶಾಸಕ ರವಿಕುಮಾರ್ ಗಣಿಗ ಸೇರಿದಂತೆ ಕಾಂಗ್ರೆಸ್ನ ಶಾಸಕರು ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಆಮಿಷ ನೀಡ್ತಾ ಇರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿರುದ್ಧ ಪೊಲೀಸ್ ಕಮಿಷನರ್ ಕಚೇರಿಗೆ ಕಾಂಗ್ರೆಸ್ ದೂರನ್ನ ನೀಡಿರುವಂತದ್ದು. ಇವತ್ತು ರಾಜ್ಯಸಭೆಗೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ ಆಗಿದೆ. ಮೈತ್ರಿಯಿಂದ 5ನೇ ಶಾಸಕರು ನಮ್ಮ ವರಿಷ್ಠರು ನಮ್ಗಳ ಹತ್ರ ಹೇಳಿದ್ರಿಂದ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನಾತ್ಮಕವಾಗಿ ನಡಿಬೇಕಾಗಿರೋದ್ರಿಂದ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು. ಆಮಿಷ ಬೆದರಿಕೆಗಳಿಂದ ಚುನಾವಣೆ ನಡೆಸೋದಕ್ಕೆ ಆಗಲ್ಲ ಅಂತೇಳಿ ನಾವು ಯಾರ್ಯಾರು ನಮ್ಮ ಲತಾ ಮಲ್ಲಿಕಾರ್ಜುನ್ ಅವ್ರಿಗೆ, ಪುಟ್ಟಸ್ವಾಮಿ ಗೌಡ್ರಿಗೆ ಮತ್ತು ದರ್ಶನ್ ಪುಟ್ಟಣ್ಣನವ್ರಿಗೆ ಫೋನ್ ಮಾಡಿದ್ರು, ಯಾರ್ಯಾರು ಬೆದರಿಕೆ ಹಾಕಿದ್ರು, ಏನೇನು ಆಮಿಷು ಒಡ್ಡಿದ್ರು ಅನ್ನೋದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. FIR ಮಾಡಿ ನಮ್ಮ ಶಾಸಕರಿಗೆ ಭದ್ರತೆ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ಈ ಥರ ವ್ಯಾಮ ಮಾರ್ಗದಿಂದ ಗೆದ್ದು ಪ್ರಜಾಪ್ರಭುತ್ವವನ್ನು ಕೊಲ್ಲಬಾರ್ದು. ಇವತ್ತು 3 ಜನ ಯಾರ್ಯಾರು ಬೆದರಿಕೆ ಹಾಕಿದ್ದಾರೆ, ಎಷ್ಟೆಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ದಾಖಲೆಗಳನ್ನು ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ. ಆ ಶಾಸಕರು ಕೂಡ ಹೇಳಿಕೆಗಳನ್ನು ಕೊಡ್ತಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನಮ್ಮ ಶಾಸಕರಿಗೆ ಸರ್ಕಾರ ಭದ್ರತೆ ಕೊಡಬೇಕು ಅಂತೇಳಿ ಆಗ್ರಹಿಸ್ತೀವಿ. ಒಬ್ಬ ಹೋಟೆಲ್ ಮಾಲೀಕ, ಇನ್ನೊಬ್ಬರು ಮಾಜಿ ಶಾಸಕರು, ಇನ್ನೊಬ್ಬರು ಡಾಕ್ಟ್ರು, ಇವರು ಫೋನ್ಗಳನ್ನ ಮಾಡಿ, ನೀವು ಮಾಜಿ ಸಚಿವರೊಬ್ಬರು, ಅವರು ಹಾಲಿ ಶಾಸಕರು ಕೂಡ ಒಬ್ಬರು ಆಗಿದ್ದಾರೆ. ಇವರು ಫೋನ್ಗಳನ್ನು ಮಾಡಿ ಇಷ್ಟು ದುಡ್ಡು ಕೊಡ್ತೀವಿ, ಓಟ್ ಹಾಕಿ, ಇಲ್ಲಾಂದರೆ ಮುಂದೆ ನಿಮ್ಮ ಪರಿಸ್ಥಿತಿ ನೆಟ್ಕಿರೋದಿಲ್ಲ ಅನ್ನೋವಂಥ ಬೆದರಿಕೆಗಳನ್ನು ಹಾಕ್ತಾಯಿದ್ದಾರೆ. ಇದನ್ನು ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಎಲ್ಲವನ್ನು ಡಾಕ್ಯುಮೆಂಟ್ ಸಮೇತ ಹೇಳಿ ಎಲ್ಲ ಇದೆ. ತನಿಖೆ ಅಧಿಕಾರಿಗಳ ಮುಂದೆ ಅದನ್ನು ಕೊಡ್ತೀವಿ. ಯಾವ್ಯಾವರು ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು, ಏನು ಎತ್ತ ಅನ್ನೋ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಈಗ ಆಲ್ರೆಡಿ ಕಂಪ್ಲೇಂಟ್ನಲ್ಲೂ ಅದನ್ನು ವಿವರವಾಗಿ ಹಾಕಿದ್ದೀವಿ, ಬರೆದಿದ್ದೀವಿ. FIR ಆದ ನಂತರ ತನಿಖೆ ನಡೆದಾಗ ಎಲ್ಲವೂ ಹೊರಗೆ ಬರುತ್ತೆ. ಒಬ್ಬೊಬ್ಬರಿಗೂ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಒಂದು ಕಡೆ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತೊಂದು ಕಡೆ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಅಜಯ್, ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿದೆ. ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು, ಇನ್ಸೈಡ್ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಇನ್ನೇನು ಅಂದ್ರೆ ಇದೇ ತಿಂಗಳ 27ನೇ ತಾರೀಕು ರಾಜ್ಯ ಸಭೆ ಏನೊಂದು ಎಲೆಕ್ಷನ್ ಕೂಡ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲಿ ಕೂಡ ಈಗ ಕಾಂಗ್ರೆಸ್ ಅವರು ಈಗಾಗಲೇ ಆರೋಪವನ್ನ ಮಾಡ್ತಾ ಇರುವಂಥದ್ದು, ನಮ್ಮ ಶಾಸಕರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಿದೆ, ಅವರಿಗೆ ಏನು ಬೆದರಿಕೆ ಕರೆಗಳು ಹಾಕ್ತಾ ಇದ್ದಾರೆ, ಮತ್ತೆ ಹಣದ ಆಮಿಷವನ್ನ ಒಡ್ತಾ ಇದ್ದಾರೆ ಅಂತ ಹೇಳಿ ನಮಗೂ ಕೂಡ ಅಂದ್ರೆ ಕೆಲವೊಂದು ಶಾಸಕರ ಹೆಸರು ಕೂಡ ಈಗಾಗಲೇ ಇಲ್ಲಿ ಶಾಸಕರಾದಂಥ ರವಿ ಅವರು ಕೂಡ ಈಗಾಗಲೇ ಹೇಳಿದ್ರು. ಅವರು ಕೂಡ ಏನು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಅಂದ್ರೆ ದಯಾನಂದ್ ಅವರಿಗೆ ಇವತ್ತು ಒಂದು ಮನವಿ ಪತ್ರ ಮತ್ತೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ದೂರನ್ನ ಸಲ್ಲಿಸಿರುವಂಥದ್ದು. ಯಾಕಂತಂದ್ರೆ ಇನ್ನೇನು ಎಲೆಕ್ಷನ್ ಇನ್ನೊಂದು 3-4 ದಿನ ಇರುವಂಥದ್ದು. ಸೊ ಈಗ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಆಮಿಷ ಒಡ್ತಿರೋಂಥವ್ರ ಮೇಲೆ ನೀವು ಕ್ರಮವನ್ನು ಜರುಗಿಸ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ರು. ಅಂದರೆ ಪ್ರಮುಖವಾಗಿ ಇಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಮತ್ತೆ ಲತಾ ಮಲ್ಲಿಕಾರ್ಜುನ್ ಮತ್ತೆ ಇನ್ನೋರ್ವರ ಹೆಸರನ್ನು ಕೂಡ ಅವರು ಬಹಿರಂಗವನ್ನ ಪಡಿಸಿದ್ರು. ಇಂಥವರಿಗೆ ಇಲ್ಲಿ ಆಮಿಷವನ್ನ ಹೊಡ್ತಿದ್ದಾರೆ, ಅಂದ್ರೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಆಮಿಷವನ್ನ ಹೊಡ್ತಿದ್ದಾರೆ. ಜೊತೆಗೆ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಈ ಕಡೆ ಸುರೇಶ್ ಕೂಡ ಇದ್ದಾರೆ. ಸುರೇಶ್, ಈಗ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಅಖಾಡಕ್ಕೆ ಇಳಿದಾಗಲೇ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿತ್ತು. ಹೇಗಾದ್ರೂ ಮಾಡಿ ಶಾಸಕರನ್ನ ಕನೆಕ್ಟ್ ಆಗ್ತಾರೆ, ಅವ್ರನ್ನ ಗಾಳ ಹಾಕಿ ಎಳೆದುಕೊಳ್ಳುವ ಪ್ರಯತ್ನಗಳಾಗಬಹುದು ಅಂತ. ಆ ಟೆನ್ಷನ್ ಅಲ್ಲಿ ಇದ್ದಾರೆ ಕಾಂಗ್ರೆಸ್ ನಾಯಕರು. ಹೇಗೆ ಅಂತ ರಾಜ್ಯ ರಾಜಕೀಯದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ?
ಶ್ರುತಿ ರಾಜ್ಯಸಭೆ ಚುನಾವಣೆ ಅಭ್ಯರ್ಥಿ ಆಯ್ಕೆ ಮಾಡಿದಾಗಲೇ ಯಾವಾಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಮೈತ್ರಿ ಅಭ್ಯರ್ಥಿಯಾಗಿ ಎರಡನೇ ಅಭ್ಯರ್ಥಿಯನ್ನು ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ರು, ಅವತ್ತೇ ಕಣ ರಂಗೇರಿದ್ದು. ಯಾಕೆಂತ ನೋಡೋದಾದರೆ ಈ ಸುಗಮವಾಗಿ ಅಂದರೆ ಸಲೀಸಾಗಿ ಗೆಲ್ಲುವಂತಹ ಸ್ಥಾನಗಳು 3 ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು, ಇನ್ನೂ 1 ಬಿ ಜೆ ಪಿಗೆ ಇರ್ತಕ್ಕಂಥದ್ದು, ಸದ್ಯದ ಬಲ ಇರ್ತಕ್ಕಂಥದ್ದು. ಆದರೆ ಇನ್ನೋರ್ವ ಅಭ್ಯರ್ಥಿಯನ್ನು ಅಂದರೆ ಕುಪೇಂದ್ರ ರೆಡ್ಡಿ ಅವರನ್ನು ಯಾವಾಗ ಕಣಕ್ಕೆ ಇಳಿಸಿದ್ರು ಅಲ್ಲಿಗೆ ಇವರಿಗೆ ಸುಮಾರು 5ರಿಂದ 6 ಮತಗಳು ಒಂದು ಶಾರ್ಟೇಜ್ ಬರ್ತಕ್ಕಂಥದ್ದು. ಅದನ್ನು ಯಾವ ರೀತಿ ಫೀಲ್ ಮಾಡಬೇಕು, ಅದಕ್ಕೆ ಅಡ್ಡ ಮತದಾನ ಬಿಟ್ಟರೆ ಬೇರೆ ಯಾವುದೇ ಪರಿಹಾರ ಇಲ್ಲ, ಒಂದು ವೇಳೆ ಗೆಲ್ಲಿಸ್ಕೊಳ್ಳೇಬೇಕು ಅಂತಂದಾದರೆ. ಸೊ ಹೀಗಾಗಿ ಈ ಅಡ್ಡ ಮತದಾನಕ್ಕೆ ಪ್ರಯತ್ನವನ್ನು ನಡೆಸಿರ್ತಕ್ಕಂತಹ ಒಂದು ಆರೋಪವನ್ನು, ಗಂಭೀರವಾದಂತಹ ಆರೋಪವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಶಾಸಕರ ನಿಯೋಗ ಇವತ್ತು ಗಣಿಗ ರವಿ ಅವರ ಸೇರಿದಂತೆ ಕೋನರೆಡ್ಡಿ ಅವರು ಹಾಗೇನೇ ಪೊನ್ನಣ್ಣ ಅವರು ಸೇರಿದಂತೆ ಕಾಂಗ್ರೆಸ್ನ ಶಾಸಕರ 5 ನಿಯೋಗ ಇವತ್ತು ವಿಧಾನಸೌಧದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಹಾಗೆ ಹೆಚ್ಚಿನದಾಗಿ ಈ ಒಂದು ಆರೋಪದಲ್ಲಿ ಪ್ರಮುಖವಾಗಿ ಅವರಿಗೆ ಯಾವ ರೀತಿಯಾಗಿ ಧಮಕಿ ಮತ್ತೆ ಅವರನ್ನು ಯಾವ ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಅಜಯ್ ಕೂಡ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು.